ವಿಕಿ ಕೌಶಲ್ದ ನೆಕ್ಸ್ಟ್ ಮೂವಿ ಛಾವಾ ಅದ್ರದ್ದು ಟ್ರೇಲರ್ ಬಂದೈತಿ. ಸೊ ನಿನ್ನೆ ಅದ್ರ ಟ್ರೇಲರ್ ಬಿಟ್ಟಿದ್ದಾರೆ. ಅವಾಗ ನಿನ್ನೆ ನನಗೆ ನಾ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ. ಬರೀ ಟ್ರೇಲರ್ ರಿಯಾಕ್ಷನ್ ಹಾಕೀನಿ, ಹೋಗಿ ನೋಡ್ರಿ. ಸೊ ಅಲ್ಲೇ ಹೇಳಿದ್ದೀನಿ ನಾನು ಮಧ್ಯಾಹ್ನ ರಿವ್ಯೂ ಹಾಕ್ತೀನಂತ. ಸೊ ಈಗ ಹಾಕತ್ತೀನಿ ನೋಡ್ರಿ. ಸೊ ಬರ್ರಿ ರಿವ್ಯೂ ಮಾಡೋಣ ಛಾವಾ ಮೂವಿದ ಟ್ರೇಲರ್. ಇಂಟ್ರೋ. ಫಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ವಿಕಿ ಕೌಶಲ್ ಇಂಡಿಯನ್ಸ್ ಚಾವಾ ಬೆಂಕಿ. ನಾವು ನೋಡ ಮಾತೇ ಇಲ್ಲ, ಎರಡನೇ ಮಾತೇ ಇಲ್ಲ. ಏನು ಭಾರಿ ಆ್ಯಕ್ಟಿಂಗ್ ಮಾಡೋಣವ. ಏನು ಒದರಾಕತ್ತಾನ, ಹುಲಿ ಹುಲಿ ಒದರೋದಂಗೆ ಆಗತ್ತೆ, ಅಂಥ ಪರಿ ಒದರಾಕತ್ತಾನ. ನಾ ಏನಿಲ್ಲ ಅಂದರೂ ಈ ಟ್ರೇಲರ್ 10-12 ಸಲ ನೋಡಿದೆ. ಈ ಟ್ರೇಲರ್ ಪ್ರತಿ ಸಲನೂ ಅಷ್ಟೇ ಗೂಸ್ ಬಂಪ್ಸ್ ಕೊಡ್ತೈತಿ. ಬಟ್ ಎಷ್ಟು ಸಲ ನೋಡಿಲ್ಲ ಅಷ್ಟು ಸಲನೂ ಗೂಸ್ ಬಂಪ್ಸ್ ಕೊಟ್ಟೈತಿ. ಅಂಥ ಭಾರಿ ಟ್ರೇಲರ್ ಕಟ್ ಮಾಡ್ಯಾರ, ಅಂಥ ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ. ಮತ್ತು ಮ್ಯೂಸಿಕ್ AR ರೆಹಮಾನ್ ಅವ್ರ ಮ್ಯೂಸಿಕ್ ಗೂಸ್ ಬಂಪ್ಸ್ ಬರ್ತಾವೆ. ಪ್ರತಿಯೊಂದು ಸೀನು ಗೂಸ್ ಬಂಪ್ಸ್. ಸೊ ಈ ಮೂವಿ ಇರ್ತೈತಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವ್ರದ್ದು ಬಯೋಪಿಕ್ನಾಗ. ಸೊ ಇಲ್ಲಿ ವಿಕಿ ಕೌಶಲ್ ಮೇನ್ ಲೀಡಾಗಿ ತನ್ನ ಪಾತ್ರವನ್ನು ನಿಭಾಯಿಸಾಕತ್ತಾರೆ. ಸೊ ಛತ್ರಪತಿ ಸಂಭಾಜಿ ಮಹಾರಾಜ್ ಅವ್ರ ಜೊತೆ ಏನಾಗೈತೆ ಅಂತ ನಮಗೆ ಗೊತ್ತೈತಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಫಿಲ್ಮ್ ನೋಡ್ರಿ ಗೊತ್ತಾಕೈತಿ. ಸೊ ಅವ್ರ ಜೊತೆ ಭಾಳ ಕೆಟ್ಟ ಇನ್ಸಿಡೆಂಟ್ ಆಗಿತ್ತು ಅವ್ರ ಜೊತೆ. ಸೊ ಅಲ್ಲೇ ಅವರು ತೀರ್ಕೊಂಡ್ರೆ. ಅಫ್ಜಲ್ ಖಾನದ ಆ್ಯಕ್ಟಿಂಗ್ ಅಕ್ಷಯ್ ಖನ್ನಾ ಅವ್ರು ಮಾಡ್ಯಾರ. ಅಕ್ಷಯ್ ಖನ್ನಾ ಯಾರದು ಗೊತ್ತಿಲ್ಲಪ್ಪ ಅಂತಂದ್ರೆ ನಮ್ಗೆ ದೃಶ್ಯಂ ಫಿಲ್ಮ್ದಾಗಿದ್ರು ಇವರು, ಮತ್ತು ಭಾಳ ದೊಡ್ಡ ಆ್ಯಕ್ಟರ್ ಅದಾರ ಇವರು. ಸೊ ಫಸ್ಟ್ ಟೈಮ್ ನೋಡಿದಾಗ ಇವ್ರು ಯಾರಂತೂ ನನಗೆ ಗೊತ್ತೇ ಆಗಲಿಲ್ಲ. ಸೊ ಸ್ವಲ್ಪ ಮಲ್ಟಿಪಲ್ ಟೈಮ್ಸ್ ನೋಡೋಣ ಗೊತ್ತೈತಿ ಇವರು ಅಕ್ಷಯ್ ಖಾನ್ ಅದಾರ ಅಂಥೇಳಿ. ಅಲ್ಲಿ ಮಟ್ಟ ನನಗೆ ಗೊತ್ತೈತಿಲ್ಲ ಅಕ್ಷಯ್ ಖಾನ್ ಇಷ್ಟು ಭಾರಿ ಮೇಕಪ್ ಮಾಡ್ಯಾರ, ಇಷ್ಟು ಭಾರಿ ಅವ್ರದ್ದು ಆ್ಯಕ್ಟಿಂಗ್, ಅವ್ರದ್ದು ವಾಯ್ಸ್ ಏನು ಹಿಡ್ಕೊಂಡಾರಲ್ಲ ಅಕ್ಷಯ್ ಬೆಂಕಿ. ಸೊ ಮೂವಿದಾಗ ಭಾಳ ಅಂದ್ರೆ ಭಾಳ ಮನಿ ಶಾರ್ಟ್ಸ್ ಅದಾವೆ. ಸೊ ಫಸ್ಟ್ ಮನಿ ಶಾರ್ಟ್ ಯಾವುದಪ್ಪ ಅಂತಂದ್ರೆ ಲಾಸ್ಟಿಗೆ ಐತಲ್ಲ ಲಾಯನ್ ಜೊತೆ ಅವ್ರೇನು ಜಗಳ ಆಡ್ತಾರಲ್ಲ ಅದು ಒಂದು. ಮತ್ತು ಹರ ಹರ ಮಹಾದೇವತ್ತು ಏನದು ಒಂದು ಬರ್ತೈತಲ್ಲ ಅವ್ರ ಬಾಯಿಗೆ ಅವಾಗ. ಸೊ ಗೂಸ್ ಬಂಪ್ಸ್ ಬರ್ತಾವೆ. ಸೊ ಮತ್ತು ಚೈನದು ಎಲ್ಲ ಕಟ್ಟಿರ್ತಾರೆ ಅವ್ರಿಗೆ. ಸೊ ಅದು ಕ್ಲೈಮ್ಯಾಕ್ಸೇ ಐತೆ ಅನ್ಕೋತೀನಿ ನಾನು. ಸೊ ಚೈನದು ಕಟ್ಟಿರ್ತಾರಲ್ಲ, ಚೈನ್ ಕಟ್ಟಿ ಅವರಿಗೆ ಅವ್ರೇನು ಮಾತಾಡತ್ತಿರ್ತಾರಲ್ಲ ಕೈ ಅದು ಎಲ್ಲ ಕಟ್ಟಾಯೋ ಕರೆ ಬೆಂಕಿ. ವಿಕಿ ಕೌಶಲ್ ಏನು ಅವಾಜ್ ಹಿಡ್ದಲ್ಲ ಬೆಂಕಿ. ಟ್ರೇಲರ್ದಾಗ ನನಗೆ ಒಂದು ಸ್ವಲ್ಪ ಡಿಮ್ ಅನಿಸಿದೆ ಯಾವುದಪ್ಪ ಅಂತಂದ್ರೆ ಮರಾಠಿ ಆ್ಯಕ್ಸೆಂಟ್. ಸೊ ಛತ್ರಪತಿ ಸಂಭಾಜಿ ಮಹಾರಾಜ್ ಅವ್ರು ಮರಾಠರು. ಸೊ ಮರಾಠಿಗಿಂತ ಒಂದು ಸ್ವಲ್ಪ ಹಿಂದಿ ಆ್ಯಕ್ಸೆಂಟಿಗೆ ಜಾಸ್ತಿ ಬರಾಕತ್ತಿತ್ತು. ಮರಾಠಿ ಭಾಷೆ ಬೇಡಕರೆ ಮರಾಠಿ ಆ್ಯಕ್ಸೆಂಟ್ ಒಂದು ಸ್ವಲ್ಪ ಇರ್ತಿತ್ತು. ನನಗೆ ಏನೋ ಸ್ವಲ್ಪ ಚಲೋ ಅನ್ನಿಸ್ತಿತ್ತು. ಇಲ್ಕಂದ್ರೆ ಪ್ಯೂರ್ ಗೂಸ್ ಬಂಪ್ಸ್. ಈ ಫಿಲ್ಮ್ದ ಯಾರು ಡೈರೆಕ್ಟ್ ಮಾಡಿರಲ್ಲ ಅವ್ರ ಹೆಸರು ಲಕ್ಷ್ಮಣ್ ಉತ್ತೇಕರ್ ಅಂಥೇಳಿ. ಲಕ್ಷ್ಮಣ್ ಉತ್ತೇಕರ್ ಅವರ ಇದಕ್ಕಿಂತ ಮೊದಲು ಲುಕಾ ಚುಪ್ಪಿ ಮತ್ತು ಜರಾ ಹಟ್ಕೆ ಜರಾ ಬಚ್ಕೆ ಮತ್ತು ಮಿಮಿ ಅಂತ ಟೈಪ್ಸ್ ಆಫ್ ಫಿಲ್ಮ್ಸ್ ಮಾಡ್ಯಾರ. ಸೊ ಇವ್ರ ಹಿಸ್ಟ್ರಿ ನೋಡ್ರಿ, ಒಟ್ಟು ಇವ್ರು ಹಿಸ್ಟಾರಿಕಲ್ ಫಿಲ್ಮ್ಸ್ ಮಾಡಿಲ್ಲ. ಆದರೆ ಒಮ್ಮಿಂದಲೇ ಹಿಸ್ಟಾರಿಕಲ್ ಫಿಲ್ಮ್ಸ್ ಮಾಡ್ಯಾರ. ಇಷ್ಟು ಭಾರಿ ಡೀಟೇಲಿಂಗ್ ಕೊಟ್ಟಾರೆ, ಇಷ್ಟು ಭಾರಿ ಸೆಟ್ ಡಿಸೈನ್ ಹಾಕ್ತಾರೆ, ಇಷ್ಟು ಭಾರಿ ಆರ್ಟ್ ಡೈರೆಕ್ಷನ್ ಐತಿ, ಇಷ್ಟು ಭಾರಿ ಮೇಕಪ್, ಇಷ್ಟು ಭಾರಿ ಡ್ರೆಸ್ಸಿಂಗ್ ಸೆನ್ಸ್ ಬೆಂಕಿ. ಸೊ ಈ ಫಿಲ್ಮ್ದ ಪ್ರೊಡ್ಯೂಸರ್ಸ್ ಅದಾರ ಮ್ಯಾಡೋ ಫಿಲ್ಮ್ಸ್ ಅವರು. ಎಲ್ಲಿ ಅವರ ಒಂದು ಆ ಫಿಲ್ಮ್ ಪ್ರೊಡಕ್ಷನ್ ನನಗೆ ಎದಕ್ಕೆ ಜಾಸ್ತಿ ಇಷ್ಟಪ್ಪ ಅಂತಂದ್ರೆ ಅವರು ಸೂಪರ್ ಸ್ಟಾರ್ಸ್ ಮ್ಯಾಗ ರೊಕ್ಕ ಹಾಕೋಂಗಿಲ್ಲ, ಕಂಟೆಂಟ್ ಮತ್ತು ರೈಟರ್ಸ್ ಮ್ಯಾಗ ರೊಕ್ಕ ಹಾಕ್ತಾರೆ. ಸೊ ಮಹಾರಾಣಾ ಪ್ರತಾಪ್ ಸಿಂಗ್ ಅವ್ರದ್ದು ಬಯೋಪಿಕ್ ಮಾಡಿದ್ರು ಅಕ್ಷಯ್ ಕುಮಾರ್ ಅವರು. ಫೇಕ್ ದಾಡಿ ಹಾಕ್ಕೊಂಡಿದ್ರು ಅವರು. ಸೊ ಒಟ್ಟು ಭಾಳ ಹೊಲಸಿತ್ತು ಫಿಲ್ಮ್. ಸೊ ಅದೇ ಏನು ಸ್ವಲ್ಪ ಉಳಿಸ್ತೈತಪ್ಪ ಅಂತಂದ್ರೆ ಆ ಫಿಲ್ಮ್ದಾಗ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಉಳಿಸ್ಬಿಡ್ತೈತಿ. ಇಲ್ಲಿ ಕಂಡ್ರೆ ಅಕ್ಷಯ್ ಕುಮಾರ್ ಭಾಳ ಹೊಲಸು ಕಾಣಿಸ್ಬಿಡ್ತಾರೆ ಅದ್ರಾಗಂತೂ. ಸೊ ಅಲ್ಲಿ ಬರೀ 200 ಕೋಟಿದು ಫಿಲ್ಮ್ ಐತದು. ಸೊ 200-300 ಕೋಟಿದು ಫಿಲ್ಮ್ ಐತದು. ಅದ್ರಾಗ ಏನೂ ಇಲ್ಲ. ಇದು ಬರೀ 100 ಕೋಟಿದು ಫಿಲ್ಮ್ ಐತಿ. ಇದ್ರಾಗ ಎಷ್ಟು ಭಾರಿ ತಲೆ ಓಡಿಸಲ್ಲ ಇವ್ರು. ಅವ್ರಿಗೆ ಗೊತ್ತೈತಿ ಆ್ಯಕ್ಟರ್ಸ್ ಮ್ಯಾಗ ರೊಕ್ಕ ಹಾಕೋದಿಲ್ಲ, ರೈಟರ್ಸ್ ಮತ್ತು ಕಂಟೆಂಟ್ ರೊಕ್ಕ ಹಾಕಬೇಕಂತೆ. ಸೊ ಅದಕ್ಕೆ ಆ ಫಿಲ್ಮ್ ಪ್ರೊಡಕ್ಷನ್ ಒಂದಕ್ಕೊಂದು ಫ್ಲಾಪ್ಸ್ ಕೊಟ್ಟಿಲ್ಲ. ಯಾವ್ಯಾವ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿಲ್ಲ ಕೊಟ್ಟು ಹಿಟ್ ಆಗ್ಯಾವ. ಸೊ ನನಗೆ ಇವಾಗ ಚಲೋ ಅನ್ನಿಸ್ತೆ. ರೈಟರ್ಸ್ ಮ್ಯಾಗ ಜಾಸ್ತಿ, ಕಂಟೆಂಟ್ ಮ್ಯಾಗ ಜಾಸ್ತಿ ರೊಕ್ಕ ಹಾಕಿರಿ, ಆ್ಯಕ್ಟರ್ಸ್ ಮ್ಯಾಗ ಕಡಿಮೆ ರೊಕ್ಕ ಹಾಕಿರಿ ಅಂತೇಳಿ. ಸೊ ಮೂವಿ ಬರಾಕತ್ತೈತಿ 14th ಫೆಬ್ರವರಿಗೆ. ಸೊ ರಿವ್ಯೂ ಒಂದು ಸ್ವಲ್ಪ 2 ದಿನ ಲೇಟಾಗಿ ಬರ್ತೈತಿ. ಸೊ ಕಾಲೇಜ್ ಇಲ್ಲದು ಇರ್ತೈತಿ, ಅದನ್ನು ನೋಡ್ಕೊಂಡು ನೋಡೋದಿರ್ತೈತಿ ನನಗೆ. ಸೊ ನೋಡೋಣ ಏನು ಆಕೈತಂತ. ಸೊ ನನಗಂತೂ ಹೋಪ್ಸ್ ಭಾಳ ಅದಾವೆ. ಹೋಪ್ಸ್ ಮುರಿಬಾರ್ದು ಫಿಲ್ಮ್. ಸೊ ಸಿಗೋಣ ಮುಂದೆ ನೋಡಿದಾಗ ಅಲ್ಲಿ ತನಕ. ಬಾಯ್ ಪೀಸ್ ಔಟ್.